ಮಕ್ಕಳು ನಿನ್ನಿಂದ ಹಾಳಾಗಿದ್ದಾರೆ. ಮನೆಯಲ್ಲಿ ನೀನು ಮಕ್ಕಳನ್ನ ಸರಿದಾರಿಗೆ ತರದೆ ಏನ್ ಮಾಡ್ತಿದ್ದೆ ಅಂತ ಪ್ರತಿದಿನ ಪತ್ನಿಯ ಜೊತೆ ಜಗಳ ತೆಗೆತಿದ್ದ ಪತಿಯೇ ಹೆಣವಾಗಿ ಹೋಗಿದ್ದಾನೆ. ಮಕ್ಕಳ ವಿಚಾರಕ್ಕೆ ಶುರುವಾದ ಗಲಾಟೆಯಲ್ಲಿ ಗಂಡನ ಕೊಲೆಯಾಗಿದ್ದು ಆರೋಪಿ ಹೆಂಡತಿ ಪೊಲೀಸರ ಅತಿಥಿಯಾಗಿರೋ ಸ್ಟೋರಿ ಇದೆ, ನೀವೇ ನೋಡಿ. ಚಾಕುವಿನಿಂದ ಇರಿದು ಪತಿ ಕೊಲೆಗೈದ ಪತ್ನಿ, ಗಂಡ ಹೆಂಡತಿ ಜಗಳ ಕೊಲೆಯಲ್ಲಿ ಅಂತ್ಯ. 3 ದಿನಗಳ ಹಿಂದಿನವರೆಗೂ ಈ ಮನೆಯಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಗಲಾಟೆ ನಡೀತಾನೆ ಇತ್ತು. ಈ ಫೋಟೋದಲ್ಲಿ ಕಾಣುವ ದಂಪತಿಗಳೇ ಗಲಾಟೆಯ ಸೂತ್ರಧಾರರು. ಲಕ್ಷ್ಮಿ ಮತ್ತು ಮುರುಗೇಶ್ ದಂಪತಿಗಳು ಮೂಲತಃ ಶಿವಮೊಗ್ಗ ಜಿಲ್ಲೆ ಸಾಗರದವರಾಗಿದ್ದು ಕಳೆದ 5 ವರ್ಷಗಳಿಂದ ಬೆಂಗಳೂರಿನ ಹೊಂಗಸಂದ್ರದ ಮುನೇಶ್ವರ ಬಡಾವಣೆಯಲ್ಲಿ ವಾಸವಾಗಿದ್ರು. ಈ ದಂಪತಿಗೆ 3 ಜನ ಹೆಣ್ಣು ಮಕ್ಕಳಿದ್ದು ಅದರಲ್ಲಿ ಮೊದಲನೇ ಮಗಳಿಗೆ ಮದುವೆ ಮಾಡಿದ್ರು. ಉಳಿದ ಇಬ್ಬರು ಕೂಡ ತಾಯಿಯ ಜೊತೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ರು. 2ನೇ ಮಗಳು ಪ್ರೀತಿಸಿದ ಯುವಕನ ಜೊತೆ ಮನೆ ಬಿಟ್ಟು ಹೋಗಿದ್ಲಂತೆ. 3ನೇ ಮಗಳು ಕೂಡ ಅದೇ ರೀತಿ ಮಾಡಿದ್ದು ಇದರಿಂದ ಸಂಸಾರದಲ್ಲಿ ಗಲಾಟೆ ಶುರುವಾಗಿತ್ತು. ಮಕ್ಕಳು ಜೊತೆಯಲ್ಲಿಯೇ ಕೆಲಸ ಮಾಡುತ್ತಾರೆ, ಆದ್ರೂ ನಿನಗೆ ಗೊತ್ತಿಲ್ಲವೆಂದು ಪತಿ ಕಿರಿಕ್ ತೆಗೆದು ಗಲಾಟೆ ಮಾಡ್ತಿದ್ದಂತೆ. ಬಂತು 4 ವರ್ಷ ಆಯ್ತು. ಇಲ್ಲಿ ಬಂದು 4 ವರ್ಷ ಆಯ್ತು. ಸೆಂಟ್ರಲ್ಲಿ ಇಲ್ಲಿ ಬೇರೆ ಫೆಟ್ರಲ್ಲೂ ಕೆಲಸ ಮಾಡಿದ್ರು. ದೊಡ್ಡ ಮೇಲೆ ಫಸ್ಟ್ ಮದುವೆ ಆಗಿದೆ. 2 ಮಕ್ಕಳಿದ್ರು. ಆ 2 ಮಕ್ಕಳಿಗೆ ಇಲ್ಲೇ ಕೆಲಸ ಮಾಡಿದ್ದು. ರೀಸೆಂಟ್ಲಿ ಇಬ್ಬರಿಗೂ ಓಡೋಗಿದ್ದ ಕಾರಣಕ್ಕೆ ಅಂದರೆ ಮಮ್ಮಿನೇ ಇದು ಮಾಡಿರೋದು ಕಲಿಸಿರೋದು ಅಂದ್ಬಿಟ್ಟು ಇವ್ರು ಜಗಳ ಬರ್ತಾರೆ ಅವಾಗ. ಆಮೇಲೆ ಸೆಂಟ್ರಲ್ಲಿ ಜಗಳ ಏನಿದ್ದಿಲ್ಲ. ರೀಸೆಂಟ್ಲಿ ಜಗಳ ಆಗಿ ಜೋರಾಗಿದೆ, ಈ ಥರ ಆಗಿದೆ ಸರ್. ಮೊನ್ನೆ ರಾತ್ರಿ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳವಾಗಿ ಹೆಂಡತಿ ಲಕ್ಷ್ಮಿ ಮನೆಯಲ್ಲಿದ್ದ ಚಾಕುವಿನಿಂದ ಗಂಡನ ಹೊಟ್ಟೆ ಎದೆಯ ಭಾಗಕ್ಕೆ ಇರಿದು ಹೊರಗಡೆ ಬಂದು ಗಂಡ ಬಾಟಲ್ನಿಂದ ಚುಚ್ಚಿಕೊಂಡಿದ್ದಾನೆ, ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಬನ್ನಿ ಎಂದಿದ್ದಾಳೆ. ಪಕ್ಕದ ಮನೆಯವರು ನೋಡಿದಾಗ ಮನೆಯ ತುಂಬಾ ರಕ್ತವನ್ನ ಕಂಡು ಭಯಗೊಂಡಿದ್ದಾರೆ. ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಬಂದು ನೋಡಿದಾಗ ಮುರುಗೇಶ್ ಮೃತಪಟ್ಟಿರುವುದು ಕನ್ಫರ್ಮ್ ಆಗಿದೆ. ನಂತರ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಗಂಡ ಸತ್ತೋದ ಬಳಿಕ ಮನೆ ಮುಂದೆ ಸೇರಿದ್ದ ಜನರ ಮುಂದೆ ಪತ್ನಿ ನಾಟಕ ಮಾಡಿದ್ಲಂತೆ. ಪೊಲೀಸರು ಬಂದು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ತಾನೇ ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾಳೆ. ಆ ಅಮ್ಮ ಡ್ಯೂಟಿಗೆ ಹೋಗಿ ಬಂದಿರೋದು ಏನೋ ಗಂಡ ಇಂದ ಜೋಡ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಮನೆಯವ್ರು ಬಂದು ನನ್ನ ಹತ್ರ ಆಟೋ ಕೇಳಿದ್ರು. ಹುಷಾರೆಲ್ಲ ಇಬ್ಬರಿಗೂ ಬ್ಲಡ್ ಬಂದ್ಬಿಟ್ಟಿದೆ ಆಟೋ ಅಂದ್ಬಿಟ್ಟು ಅಲ್ಲಿ ಆಟೋ ಮನೆಯಲ್ಲ ಇದ್ದು ನೋಡಪ್ಪ ಅಂತ ಅವನು ಬಂದು ನನ್ನ ಬರ್ತ್ಡೇ ಐತೆ, ನಾನು ಆಗಲ್ಲ, ನಾನು ಬರಲ್ಲ ಇವತ್ತು ಅಂತ ಆಂಬುಲೆನ್ಸ್ ಫೋನ್ ಮಾಡಿದ್ರು. ಅದು ಪ್ರೈವೇಟ್ ಅವ್ನು ಬಂದ ನೋಡ್ದ, ಅವ್ನು ನೋಡಿಬಿಟ್ಟು ಡೆತ್ ಆಗಿದೆ ನಾನು ತಗೊಂಡೋಗಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಅವನು. ಆಮೇಲೆ ಬಂದು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟರು. ಅದು ಬಂದಮೇಲೆ ಪೊಲೀಸರು ಬಂದು ಅಲ್ಲ ಬಂದು ನೋಡಿಕೊಂಡು ಆಯಮ್ಮನ ಕರ್ಕೊಂಡು ಕೇಳಿದ್ರು. ನಾನೆಲ್ಲ ನಾನು ಮಾಡಿಲ್ಲ, ಆಯಪ್ಪನ ಮಾಡಿಕೊಂಡು ಹಂಗೆ ಅಂತ. ಆಮೇಲೆ ಸ್ಟೇಷನ್ಗೆ ಹೋಗಿ ಅಲ್ಲಿಗೆ ಹೋಗಿ ಬಿಟ್ಟರು ಅಂತ ಬಿಟ್ಟ ಮೇಲೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟೆ, ನಾನೇ ಮಾಡಿದ್ದೇನೆ, ಒಪ್ಕೊಂಡಿದ್ದೆ. ಒಟ್ಟಾರೆ ಮಕ್ಕಳ ವಿಚಾರದಲ್ಲಿ ಅಪ್ಪ ಅಮ್ಮ ಇಬ್ಬರ ಪಾತ್ರ ಸಮನಾಗಿರುತ್ತೆ. ದುಡಿದು ಬದುಕು ಕಟ್ಟಿಕೊಳ್ಳಲು ಬಂದವರ ಸಂಸಾರ ಇದೀಗ ದಿಕ್ಕಾಪಾಲಾಗಿದ್ದು ಹೆಂಡತಿ ಜೈಲು ಪಾಲಾದ್ರೆ ಗಂಡ ಮಸಣ ಸೇರಿದ್ದಾನೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.